ನಿನಗಾಗಿ ಭಾಗ 175. ದಮಯಂತಿ ತುಂಬ ಖುಷಿಯಾಗಿ ಅವರ ಚಿಕ್ಕಮ್ಮನ ಬಳಿ ಸಮಯವನ್ನು ಕಳೆಯುತ್ತಿದ್ದಾಳೆ. ಅವರ ಚಿಕ್ಕಮ್ಮನಿಗಂತೂ ಹೊಟ್ಟೆಯಲ್ಲಿ ಸಂಕಟವಾಗುತ್ತಿದೆ, ಇವಳನ್ನು ನಾನು ಹೇಗೆ ಮುದ್ದಿಸಬೇಕು ಅಂತ. ಆದರೆ ಕೆಲಸ ಆಗಬೇಕಾದರೆ ಕತ್ತೆಯ ಕಾಲನ್ನಾದರೂ ಹಿಡಿಯಬೇಕು ಅಂತ ಪದೇ ಪದೇ ಅವಳ ಕೂದಲನ್ನು ಸವರುತ್ತಿದ್ದಾಳೆ. ಗಿರಿಗಂತೂ ತುಂಬ ಖುಷಿಯಾಗಿತ್ತು. ನನಗೆ ದಮಯಂತಿ ಎಂದರೆ ಇಷ್ಟ, ತಂಗಿಯ ರೀತಿ ಅವಳಿಗೂ ಕೂಡ ನನ್ನ ಅಮ್ಮನ ಗೆಳತಿ ಅಂದರೆ ಇಷ್ಟ. ಏಕೆಂದರೆ ಅವರ ಚಿಕ್ಕಮ್ಮ. ನಾವಿಬ್ಬರು ಒಂದೇ ರೀತಿ ಯೋಚನೆ ಮಾಡುತ್ತೇವೆ, ಒಂದೇ ರೀತಿ ಜನರನ್ನು ಇಷ್ಟಪಡುತ್ತೇವೆ ಅಂತ ಇವನು ಅಂದುಕೊಳ್ಳುತ್ತಿದ್ದ. ಈಗ ದಮಯಂತಿ ಅವನಿಗೆ ಇನ್ನೂ ಇಷ್ಟವಾಗುತ್ತಿದ್ದಾಳೆ. ಅಷ್ಟೇ ಅಲ್ಲದೆ ದಮಯಂತಿಗೂ ಕೂಡ ಇವನು ತುಂಬ ಇಷ್ಟವಾಗುತ್ತಿದ್ದಾನೆ. ದಮಯಂತಿ ತುಂಬ ಒಳ್ಳೆಯವಳು. ಅವಳಿಗೆ ಗಿರಿ ಈಗ ಸಂಪೂರ್ಣವಾಗಿ ಇಷ್ಟವಾಗುತ್ತಿದ್ದಾನೆ. ಅಣ್ಣನ ರೀತಿ. ನನ್ನ ಅಣ್ಣ. ಮೊದಲಾದರೆ ಸ್ವಲ್ಪ ಮುಜುಗರದಿಂದ ಇರುತ್ತಿದ್ದಳು, ಆದರೆ ಈಗ ತುಂಬ ಇಷ್ಟ. ಏಕೆಂದರೆ ತನಗೆ ಆಶ್ರಯ ಕೊಟ್ಟಿದ್ದಲ್ಲದೆ ತನ್ನ ಚಿಕ್ಕಮ್ಮನಿಗೆ ಕೂಡ ಆಶ್ರಯ ಕೊಟ್ಟಿದ್ದಾರೆ. ನಾನು ತುಂಬ ಕಷ್ಟಪಟ್ಟಿದ್ದೇನೆ ಜೀವನದಲ್ಲಿ, ಆದರೆ ಇನ್ನು ಮುಂದೆ ಒಳ್ಳೆಯದಾಗಲಿ. ಚಿಕ್ಕಮ್ಮ ಒಳ್ಳೆಯವಳಾಗಿದ್ದಾಳೆ, ಅದು ಸಾಲದು ಅಂತ ಗಿರಿಯಣ್ಣ ಅವರನ್ನು ಆಸ್ಪತ್ರೆಗೆ ಕಳಿಸಿ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ ಅಂತ ಇವಳು ಕಣ್ಣೀರನ್ನು ಹಾಕಲು ಶುರು ಮಾಡಿದಳು. ಆಗ ಅಲ್ಲೇ ಇದ್ದ ಗಿರಿಗೆ ಬೇಸರವಾಯಿತು. ನಾನು ನಿನ್ನ ಅಣ್ಣ ಇರಬೇಕಾದರೆ ನೀನು ಹೇಗೆ ಅಳುತ್ತೀಯ ತಂಗಮ್ಮ ಅಂತ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ಏಕೆಂದರೆ ಅವನಿಗೂ ಸ್ವಲ್ಪ ಭಯವಾಗುತ್ತಿದೆ. ಯಾವುದು ಸರಿ ಯಾವುದು ತಪ್ಪು ತಿಳಿಯುತ್ತಿಲ್ಲ, ಗೊಂದಲದಲ್ಲಿ ಇದ್ದಾನೆ. ಈಗ ಆಗುತ್ತಿರುವುದೆಲ್ಲ ಒಂದು ಹೊಸ ರೀತಿ ಬದಲಾವಣೆ ಅಂತ ಅವನ ಮನಸ್ಸು ಕೂಗಿ ಕೂಗಿ ಹೇಳುತ್ತಿದೆ. ದಮಯಂತಿ, ನನ್ನ ಚಿಕ್ಕಮ್ಮ ಸರಿ ಹೋದರು, ನನ್ನ ಹೊರಟು ಹೋದ ತಾಯಿ ಪುನಃ ನನಗೆ ಸಿಕ್ಕರು ಅಂತ ಖುಷಿಯಲ್ಲಿದ್ದಾಳೆ. ಪಾಪ ಅವಳಿಗೆ ಏನು ಗೊತ್ತು, ಆ ಖುಷಿ ಸ್ವಲ್ಪ ಸಮಯ ಮಾಯವಾಗಿ ಬಿಡುತ್ತದೆ ಅಂತ. ಅವರ ಚಿಕ್ಕಮ್ಮ ಸ್ವಲ್ಪ ದಿನಗಳ ಅಮ್ಮ ಅಷ್ಟೆ. ಇವಳಿಗೆ ಅವಳ ಆಸ್ತಿ ಸಿಗುವವರೆಗೆ, ಅವಳ ಬೇಳೆ ಬೇಯುವವರೆಗೆ ಅಷ್ಟೇ. ಅವಳು ಒಂದು ಹೊಸ ಕನಸನ್ನು ಕಟ್ಟಿದ್ದಾಳೆ. ಆ ಕನಸು ಯಾವತ್ತೂ ಕೂಡ ಚಿಕ್ಕದಾಗಬಾರದು, ತುಂಬ ದೊಡ್ಡದಾಗಿರಬೇಕು. ಅವಳ ಚಿಕ್ಕಮ್ಮ ರಾಣಿಯಾಗಿ ಇರಬೇಕು ಅನ್ನುವುದು ಅವಳ ಆಸೆ. ಅವರ ಅಕ್ಕ, ಅವರ ಚಿಕ್ಕಪ್ಪ ಎಲ್ಲರನ್ನೂ ಒಬ್ಬೊಬ್ಬರನ್ನಾಗಿ ಕರೆದುಕೊಂಡು ಬರಬೇಕು, ಅಥವಾ ಅವರಿಗೆ ಒಂದು ಸುಂದರವಾದ ಮನೆಯನ್ನು ಕಟ್ಟಿಸಿಕೊಡಬೇಕು. ಅಕ್ಕನಿಗೆ ಮದುವೆ ಮಾಡಬೇಕು. ಅವಳ ಮಕ್ಕಳು ನನ್ನ ಮಕ್ಕಳು ಒಟ್ಟಿಗೆ ಆಟ ಆಡಬೇಕು. ನಾವಿಬ್ಬರು ಅನ್ಯೋನ್ಯವಾಗಿ ಇರಬೇಕು. ಒಬ್ಬರಿಗೆ ಒಬ್ಬರು ಗೌರಿ ಹಬ್ಬದಲ್ಲಿ ಕುಂಕುಮವನ್ನು ತೆಗೆದುಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಅಕ್ಕನಿಗೆ ನಾನು ಬೇಸರ ಮಾಡಬಾರದು ಅಂತ ಅವಳು ಕನಸನ್ನು ಕಾಣುತ್ತಿದ್ದಾಳೆ. ಇದರ ಮಧ್ಯೆ ಗಿರಿ ಅಣ್ಣನನ್ನು ಕೂಡ ನಾನು ತುಂಬ ಚೆನ್ನಾಗಿ ನೋಡಿಕೊಳ್ಳಬೇಕು. ಗಿರಿ ಅಣ್ಣ ನನ್ನ ಪ್ರಾಣ, ನನ್ನ ಸರ್ವಸ್ವ. ಅವನನ್ನು ಬಿಟ್ಟು ನಾನು ಎಲ್ಲೂ ಹೋಗುವುದಿಲ್ಲ. ಗಿರಿ ಅಣ್ಣನಿಗೂ ಕೂಡ ಮದುವೆ ಮಾಡಿಸಿ ಕರೆದುಕೊಂಡು ಹೋಗುತ್ತೇನೆ. ಅವರು ಕೂಡ ನಮ್ಮ ಮನೆಯಲ್ಲಿ ನಮ್ಮ ಜೊತೆಯಲ್ಲಿ ಇರಲಿ ಅಂತ ಕನಸು ಕಾಣುತ್ತಿದ್ದಾಳೆ. ಅವಳು ನಗುತ್ತಾ ಕುಳಿತಿರುವುದನ್ನು ನೋಡಿ ಗಿರಿ ಏನಾಯಿತು ಅಂತ ಕೇಳುತ್ತಾನೆ. ಅದು ಅಣ್ಣ, ನಾವೆಲ್ಲ ಒಂದೇ ಮನೆಯಲ್ಲಿ ಒಟ್ಟಿಗೆ ಇರೋಣ. ನಮ್ಮ ಮಕ್ಕಳು, ನಿಮ್ಮ ಹೆಂಡತಿ, ನನ್ನ ಅಕ್ಕನ ಗಂಡ ಎಲ್ಲರೂ ಕೂಡ ಅನ್ಯೋನ್ಯವಾಗಿ ಇರೋಣ. ನಮ್ಮ ಮಕ್ಕಳು ಒಟ್ಟಿಗೆ ಬೆಳೆಯುತ್ತಾರೆ ಅಲ್ಲವೇ? ಅದನ್ನು ನೆನೆಸಿಕೊಂಡು ಒಮ್ಮೆಲೆ ಖುಷಿಯಾಯಿತು. ಆ ಖುಷಿ ಹೇಳತೀರದು. ಗಿರಿ ತುಂಬ ಸುಸಂಸ್ಕೃತ. ಅವನು ನಿಜವಾಗಲೂ ಕೂಡ ಖುಷಿಪಟ್ಟ ವಿಕ್ರಮ್ಗೆ. ಆದರೆ ಈ ರೀತಿ ಖುಷಿಯಾಗುವುದಿಲ್ಲ ಅವನಿಗೆ. ಅವನ ಹೆಂಡತಿ ಇದ್ದರೆ ಸಾಕು, ಮಕ್ಕಳನ್ನು ಕೂಡ ಅಷ್ಟೆ. ಬೇರೆಯವರು ನೋಡಿಕೊಂಡರೆ ಒಳ್ಳೆಯದು. ಅವಳ ಹಿಂದೆ ಮುಂದೆ ಸುತ್ತುತ್ತಾ ಇರಬೇಕು ಅಷ್ಟೆ. ತುಂಬು ಕುಟುಂಬ ಅಂದರೆ ಅವನಿಗೆ ಭಯವಾಗುತ್ತದೆ. ಇಷ್ಟು ದಿನ ತುಂಬು ಕುಟುಂಬದಲ್ಲೇ ಇದ್ದು ದಮಯಂತಿಗೆ ಕಷ್ಟ ಕೊಟ್ಟಿದ್ದಾನೆ, ಅವಳಿಗೆ ನೋವನ್ನು ಮಾಡಿದ್ದಾನೆ. ಇನ್ನೂ ಕೂಡ ಆ ನೋವನ್ನು ಮಾಡುವ ಧೈರ್ಯ ನನಗಿಲ್ಲ ಅಂತ ಅವನು ಯೋಚಿಸುತ್ತಿದ್ದ. ಅವನ ಮಾತು ಅಕ್ಷರಶಃ ಸತ್ಯ. ಜಾಯಿಂಟ್ ಫ್ಯಾಮಿಲಿ ಆದರೆ ಗಂಡ ಹೆಂಡತಿ ಒಂದು ಪ್ರೈವೇಟ್ ಲೈಫನ್ನು ಬದುಕುವುದು ತೀರಾ ಕಷ್ಟ. ಹೆಂಡತಿ ಮನೆಯವರ ಆಸೆಯನ್ನು ತೀರಿಸುವುದರಲ್ಲಿ ನಿರತರಾಗಿರುತ್ತಾಳೆ, ಗಂಡ ಅಷ್ಟು ದೊಡ್ಡ ಕುಟುಂಬಕ್ಕೆ ತಂದು ಹಾಕುವುದರಲ್ಲಿ. ಇನ್ನು ಅವರಿಬ್ಬರ ಜೀವನ ಚೆನ್ನಾಗಿ ಇರುವುದಿಲ್ಲ. ನಂತರ ಅವರ ಚಿಕ್ಕಮ್ಮ ಇದನ್ನೆಲ್ಲ ನೋಡುತ್ತಾ ಕುಳಿತುಕೊಂಡಳು. ಇವಳು ಎಷ್ಟು ಕನಸು ಕಾಣುತ್ತಿದ್ದಾಳೆ. ಅಯ್ಯಪ್ಪ, ನಾನು ಇವರ ಜೊತೆ ಇರುವುದು ಸಾಧ್ಯವಿಲ್ಲ ಅಂತ ಸಮಯ ಬಂದರೆ
ಇವರಿಬ್ಬರನ್ನು ಮನೆಯಿಂದ ಓಡಿಸುತ್ತೇನೆ. ನನಗೆ ಇವರ ಜೊತೆ ಇರಲು ಸಾಧ್ಯವಿಲ್ಲ. ನಾನು ನನ್ನ ಮಗಳಿಗೆ ಮದುವೆ ಮಾಡುತ್ತೇನೆ. ಅವಳ ಮಕ್ಕಳ ಜೊತೆ ಇರುತ್ತೇನೆ. ನಾನೇಕೆ ಇವರಿಗೆ ಹುಟ್ಟಿದ ಮಕ್ಕಳನ್ನು ಸಾಕಲಿ ಅಂತ ಅವಳು ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಟಳು. ಏಕೆಂದರೆ ಅವಳು ಅಂದುಕೊಂಡಿದ್ದು ಇನ್ನೇನೋ ಆಗಿ ಹೋಗುತ್ತದೆ. ಬದುಕು ಸುಂದರವಾಗಿದೆ, ಆದರೆ ಸುಂದರವಾಗಿ ಬದುಕುವುದು ತೀರಾ ಕಷ್ಟ. ಅಂದುಕೊಳ್ಳುವುದು ಒಂದು, ಆಗುವುದೊಂದು. ಅಲ್ಲಿ ವಿಕ್ರಮ್ ದಮಯಂತಿಗಾಗಿ ಕಾಯುತ್ತಿದ್ದಾನೆ. ಅವಳು ಎಷ್ಟು ಹೊತ್ತಾದರೂ ಬಂದಿಲ್ಲ. ಇಲ್ಲಿ ಕನಸು ಕಾಣುತ್ತಿದ್ದಾಳೆ ಆಗದ ವಿಷಯದ ಬಗ್ಗೆ. ಕೊನೆಗೆ ಗಿರಿ ತನಗೆ ಕೆಲಸವಿದೆ, ನಾನು ಹೋಗುತ್ತೇನೆ, ಇಂಪಾರ್ಟೆಂಟ್ ಕಾಲ್ ಬಂದಿದೆ, ನೀನು ಅಮ್ಮನನ್ನು ಚೆನ್ನಾಗಿ ನೋಡಿಕೋ ಅಂತ ಹೇಳಿದ. ನಂತರ ಅವನಿಗೆ ಅವಳ ಪರಿಸ್ಥಿತಿ ಅರ್ಥವಾಯಿತು. ಅವಳು ಪ್ರೆಗ್ನೆಂಟ್ ಅಂತ. ಸಾರಿ, ನಾನು ಕಾಂಚನ ಅಜ್ಜಿಗೆ ಹೇಳುತ್ತೇನೆ. ನೀನು ನಿನ್ನ ಆರೈಕೆ ಸದ್ಯಕ್ಕೆ ಮಾಡಿಕೊಂಡರೆ ಸಾಕು. ವಿಕ್ರಮ್ನ ಮಗು ನಿನ್ನ ಹೊಟ್ಟೆಯಲ್ಲಿ ಇದೆ ಅಂತ ಅವನು ತುಂಬ ಖುಷಿಯಿಂದ ಹೇಳಿದ. ದಮಯಂತಿ ಆಯಿತು ಅಂತ ತಲೆ ಅಲ್ಲಾಡಿಸಿದಳು. ಅವಳಿಗೂ ಸ್ವಲ್ಪ ರೆಸ್ಟ್ ಬೇಕಿತ್ತು. ತುಂಬ ಸಮಯದಿಂದ ಅವಳಿಗೆ ಆಯಾಸ ಅಂತ ಅನಿಸುತ್ತಿದೆ. ವಿಕ್ರಮ್ ಅವಳಿಗಾಗಿ ಕಾಯುತ್ತಾ ಕೊನೆಗೆ ಮನೆಯಲ್ಲಿ ಇದ್ದ ಕೆಲಸದವನಿಗೆ ಹೇಳಿದ, ನಾನು ಕರೆಯುತ್ತಿದ್ದೇನೆ ಅಂತ ಹೇಳಿ ಅವಳನ್ನು ಕರೆದುಕೊಂಡು ಬಾ ಅಂತ. ಆಗ ಅವನು ಮುಖ ನೋಡಿದ. ಏಕೆ ಅಂದಾಗ ಏನೂ ಇಲ್ಲ ಅಂತ ಹೋಗುತ್ತಿದ್ದವನನ್ನು ತಡೆದು, ಏಕೆ ನನ್ನನ್ನು ಆ ರೀತಿ ನೋಡಿದ್ದು ಅಂತ ಕೇಳಿದ. ನೀವೇ ಒಂದು ಫೋನ್ ಮಾಡಿದ್ದರೆ ಅಮ್ಮ ಅವರು ಬರುತ್ತಿದ್ದರು. ನಾನು ಹೋಗಿ ಕರೆದರೆ ಏಕೆ, ಏನು, ಯಾವುದು ಅಂತ ವಿಷಯವನ್ನು ಕೇಳುತ್ತಾರೆ. ನೀವಿಬ್ಬರು ಜಗಳ ಮಾಡಿಕೊಂಡಿದ್ದಾರಾ ಅಂತ ನಾನು ನೋಡಿದ್ದು ಅಷ್ಟೇ. ಪ್ಲೀಸ್ ಅಪ್ಪ ಅವರೇ, ಅಮ್ಮ ಅವರು ಪ್ರೆಗ್ನೆಂಟ್ ಅವರಿಗೆ ಕೋಪ ಜಾಸ್ತಿ, ಮೂಡ್ ಚೇಂಜ್ ಆಗುತ್ತಿರುತ್ತದೆ. ಅದೇನೋ ಇಂಗ್ಲೀಷ್ನಲ್ಲಿ ಹೇಳ್ತಾರಲ್ಲ, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಅಂತ, ಅದು. ತುಂಬ ಕಷ್ಟಪಡುತ್ತಾರೆ ಈ ಸಮಯದಲ್ಲಿ ಎಲ್ಲ ಹೆಣ್ಣು ಮಕ್ಕಳು. ನಾವು ಅವರಿಗೆ ಧೈರ್ಯವನ್ನು ಕೊಡಬೇಕು. ನೀವು ಅವರನ್ನು ಪ್ರೀತಿಯಿಂದ ನೋಡಿಕೊಳ್ಳಬೇಕು. ಅವರು ಎಷ್ಟು ಕೋಪ ಮಾಡಿಕೊಂಡರೂ ಕೂಡ, ಎಷ್ಟು ಸಿಡಸಿಡ ಅಂತ ಅಂದರೂ ಕೂಡ ನೀವು ಬೇಸರ ಮಾಡಿಕೊಳ್ಳಬಾರದು. ನೀವು ಅವರಿಗೆ ಪ್ರೀತಿಯನ್ನು ತೋರಿಸಬೇಕು. ಪ್ರೀತಿ ತೋರಿಸಿದಷ್ಟು ಈ ಸಮಸ್ಯೆ ಬಗೆಹರಿಯುತ್ತದೆ, ಇಲ್ಲವಾದರೆ ಜಾಸ್ತಿ ಆಗಿ ಹೋಗುತ್ತದೆ ಅಂದಾಗ ವಿಕ್ರಮ್ಗೆ ಕೋಪ ಬಂತು. ಅವನು ಅವನ ಮುಖವನ್ನು ತುಂಬ ಕೆಟ್ಟದಾಗಿ ನೋಡುತ್ತಿದ್ದ. ಕಣ್ಣುಗಳನ್ನು ದಪ್ಪಗೆ ಬಿಟ್ಟುಕೊಂಡು, ನಾನು ಬಾಸ್, ನಾನು ನಿನಗೆ ಸಂಬಳವನ್ನು ಕೊಡುವುದು, ನೀನು ಇಷ್ಟೊಂದು ತುಚ್ಛವಾಗಿ ಮಾತನಾಡುತ್ತಿದ್ದೀಯ, ನಿನ್ನಂತಹ ಕೆಲಸದವನನ್ನು ಸುಮ್ಮನೆ ಬಿಡುವುದಿಲ್ಲ ಅಂತ ಮೊದಲಾದರೆ ಜಗಳ ಮಾಡುತ್ತಿದ್ದವನು ಇಂದು ಆ ಮಾತುಗಳೆಲ್ಲ ಬಾಯಿಂದ ಬಂದಿಲ್ಲ. ಇಂದು ಅವನು ತುಂಬ ತಡೆದು ಹಿಡಿದುಕೊಂಡ. ಏಕೆಂದರೆ ಅವನಿಗೆ ಇಂದು ಜಗಳ ಮಾಡುವ ಮೂಡಿರಲಿಲ್ಲ. ಕೆಲಸದವನು ಹೇಳಿದ್ದ ಮಾತು ಕೆಲಸದವನಾದರೂ ಕೂಡ ಸತ್ಯ. ನನ್ನ ಕಣ್ಣು ತೆರೆಸಿದ. ದಮಯಂತಿ ಈಗ ಅವರ ಚಿಕ್ಕಮ್ಮನ ಮೇಲೆ ಅಷ್ಟೊಂದು ಪ್ರೀತಿ ತೋರಿಸುತ್ತಿರುವುದು ಅವಳಿಗೆ ತಾಯಿ ಅಂದರೆ ಹೇಗಿರುತ್ತಾಳೆ ಅನ್ನುವುದೇ ಗೊತ್ತಿಲ್ಲ. ಅದನ್ನು ಇವರಲ್ಲಿ ಕಾಣುವ ಪ್ರಯತ್ನ ಮಾಡುತ್ತಿದ್ದಾಳೆ ಅಷ್ಟೆ. ಸರಿಯಪ್ಪ, ಅವರಿಗೆ ಕಾಲು ಉಳುಕಿದೆ ಅಂತ ಹೇಳಿ ಅವಳನ್ನು ಕರೆದುಕೊಂಡು ಬಾ, ನಾನು ರೂಮಿನಲ್ಲಿ ಮಲಗಿರುತ್ತೇನೆ ಅಂತ ತುಂಬಾ ವಿಕ್ರಮ್ ಕಷ್ಟಪಟ್ಟು ನಡೆದುಕೊಂಡು ಹೋದ. ಕೆಲಸದವನಿಗೆ ಭಯವಾಯಿತು. ವಿಕ್ರಮ್ ಸರ್ ಏಕೆ ಸುಳ್ಳು ಹೇಳುತ್ತಿದ್ದಾರೆ, ಏನೋ ಗಂಡ ಹೆಂಡತಿ ಸಂಸಾರ ಅವರದು, ನಾನು ಏಕೆ ಇಷ್ಟೊಂದು ಉಪದೇಶ ಮಾಡುತ್ತಿದ್ದೇನೆ ಅಂತ ಸುಮ್ಮನೆ ಇರುವ ಪ್ರಮೇಯವೇ ಇರಲಿಲ್ಲ. ಏಕೆಂದರೆ ಪ್ರತಿಯೊಬ್ಬರು ತಮ್ಮ ತಮ್ಮ ಪ್ರತಿಷ್ಠೆಯನ್ನು ತೋರಿಸಬೇಕು ಅನ್ನುವುದು ಇರುತ್ತದೆ. ಎಲ್ಲಿ ಸಂಸಾರ ಹಾಳಾಗುತ್ತದೆ ಅಂತ ವಿಕ್ರಮ್ ಅಪ್ಪ ಅವರು ಯೋಚಿಸುವುದಿಲ್ಲ. ಅವರು ನೋಡಲು ಮಾತ್ರ ಹೊರಟು ತುಂಬ ಒಳ್ಳೆಯವರು. ಅವರ ಸಂಸಾರ ಚೆನ್ನಾಗಿರಲಿ, ಅಮ್ಮನವರು ಕೂಡ ತುಂಬ ಚೆನ್ನಾಗಿ ಇವರನ್ನು ನೋಡಿಕೊಳ್ಳಲಿ ಅಂತ ಮನಸ್ಸಿನಲ್ಲಿ ಹಾರೈಕೆ ಮಾಡಿಕೊಂಡು ಹೋದ. ಏಕೆಂದರೆ ಗಿರಿಗೆ ಇವನು ತುಂಬ ಸಹಾಯ ಮಾಡಿರುವುದನ್ನು ನೋಡಿದ್ದಾನೆ. ವಿಕ್ರಮ್ ಯಾವಾಗಲೂ ಗಿರಿ ಯಾವಾಗಲೂ ವಿಕ್ರಮ್ ಹಿಂದೆ ಇರುವುದರಿಂದ ಇಲ್ಲಿ ಇರುವ ಕೆಲಸದವರಿಗೂ ಕೂಡ ವಿಕ್ರಮ್ ತುಂಬ ಚೆನ್ನಾಗಿ ಗೊತ್ತು. ಕೆಲವು ಕೆಲಸದವರನ್ನು ವಿಕ್ರಮ್ ಕೂಡ ಇಲ್ಲಿ ಇಟ್ಟಿದ್ದು ಕೆಲಸ ಮಾಡಲು. ಆದ್ದರಿಂದ ಆ ವಿಶ್ವಾಸದಿಂದ ಅವನು ಹೇಳಿದ ಅಷ್ಟೇ ಹೊರತು ಆ ಅಧಿಕ ಪ್ರಸಂಗತನ ಏನೂ ಇಲ್ಲ ಅಂತ ಆ ಕೆಲಸದವನು ಅಂದುಕೊಂಡ. ಅದರ ಜೊತೆಗೆ ವಿಕ್ರಮ್ ಕೂಡ ಅದೇ ರೀತಿ ಮನಸ್ಸಿನಲ್ಲಿ
ಫೀಲ್ ಆಯಿತು. ನಾನು ಜಾಸ್ತಿ ಮಾತನಾಡಿದೆ ಅಂತ ಅಂದುಕೊಂಡ. ಮೆದುವಾಗಿ ಕೆಲಸದವನು, ಅಪ್ಪ ಅವರಿಗೆ ಕಾಲು ನೋವಂತೆ, ನೀವು ಹೋಗಬೇಕಂತೆ ಅಂತ ಹೇಳಿದ್ದಾರೆ. ಆಗ ದಮಯಂತಿಯ ಮುಖದಲ್ಲಿ ಚಿಂತೆಯ ಗೆರೆಗಳು ಕಾಣಿಸಿದವು. ಅವಳು ಬಹಳ ಬೇಗ ರೂಮಿಗೆ ಬಂದಳು. ವಿಕ್ರಮ್ನನ್ನು ನೋಡಿ ಸ್ವಲ್ಪ ಭಯವಾಯಿತು, ಏಕೆಂದರೆ ಅವನು ಅಂಗಾತನೆ ಮಲಗಿದ್ದ. ಅವಳು ಅವನ ಬಳಿ ಬಂದು, ಏನಾಯಿತು ನಿಮಗೆ? ಕಾಲನ್ನು ತೋರಿಸಿ ಅಂತ ಬೆಡ್ಶೀಟ್ನ ಮಧ್ಯದಿಂದ ಕಾಲನ್ನು ತೆಗೆಯುತ್ತಿದ್ದಳು, ಏಕೆಂದರೆ ಅವನು ಬ್ಲ್ಯಾಂಕೆಟ್ ಹೊತ್ತುಕೊಂಡು ಮಲಗಿದ್ದ. ಏನಾಯಿತು ನಿಮಗೆ ಅಂತ ಅವಳು ಪುನಃ ಕೇಳಿದಳು. ನಂತರ ಸಡನ್ನಾಗಿ ಆಯತಪ್ಪಿ ವಿಕ್ರಮ್ನ ಮೇಲೆ ಬಿದ್ದಳು. ಈ ಸುಂದರವಾದ ಕ್ಷಣಗಳು ಅದ್ಭುತವಾಗಿ ಇತ್ತು. ಅವನು ಅವಳನ್ನು ತನ್ನ ಬಳಿ ಎಳೆದುಕೊಂಡ. ಅವಳು ಅವನ ಮೇಲೆ ಬಿದ್ದಳು. ಅವಳ ತುಟಿಗಳು ಅವನ ತುಟಿಗಳಿಗೆ ಟಚ್ ಆದವು. ಅವಳ ಕೂದಲು ಅವನ ತಲೆಯ ಮೇಲೆ ಇತ್ತು. ಕಣ್ಣುಗಳು ಪರಸ್ಪರ ಒಬ್ಬರನ್ನೊಬ್ಬರು ನೋಡುತ್ತಿವೆ. ಆ ಕಣ್ಣ ನೋಟಕ್ಕೆ ಅವನ ಬಿದ್ದು ಹೋಗಿದ್ದು. ತುಟಿಗಳು ತುಂಬ ಕೆಂಪಾಗಿದೆ. ಮುತ್ತಿಗೆ ಸಹಕರಿಸುತ್ತಿದ್ದಾಳೆ. ಇಬ್ಬರು ಇಷ್ಟೊಂದು ಚಿಕ್ಕವರಾದರೂ ಕೂಡ ಚಿಕ್ಕ ಮಕ್ಕಳ ರೀತಿ ಆಡುತ್ತಾರೆ ಅಲ್ಲವೇ? ಅವಳು ಅವನ ತಲೆ ಕೂದಲನ್ನು ಜೋರಾಗಿ ಎಳೆದಳು. ಅವನು ಕಿರುಚಲು ಬಂದಾಗ ಅವನ ಬಾಯನ್ನು ತನ್ನ ಕೈಯಿಂದ ಮುಚ್ಚಿದಳು. ನಂತರ ಅವನ ಕೂದಲ ಮಧ್ಯಭಾಗದಲ್ಲಿ ಮುತ್ತುಗಳನ್ನು ಕೊಡಲು ಹೋದಳು. ಆ ಮುತ್ತುಗಳು ಎಲ್ಲಿ ಬಿದ್ದು ಹೋಗುತ್ತದೆಯೋ ಅಂತ. ನಾನು ಹಾರವಾಗಿ ಮಾಡಿ ತೆಗೆದುಕೊಂಡು ಬಂದಿದ್ದೇನೆ ಅಂತ ಅವಳು ಹೇಳಿದಾಗ ಅವನು ನಕ್ಕ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.